ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ಬನ್ಸಿ ರವಾದ್ದು ಕ್ಯಾಬೇಜ್ ಉಪಯೋಗ ಮಾಡಿ ಹೆಂಗೆ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 2 ಕಪ್ನಷ್ಟು ಬನ್ಸಿ ರವೆ ಒಳ್ಳೆ ಎಣ್ಣೆ ಹಾಕ್ಕೊಂಡು ಹುರಿಟ್ಕೊಂಡಿದ್ದೀನಿ ಚೆನ್ನಾಗಿಲ್ಲೇ. ಇಲ್ಲಿ ನೋಡಿ ಅದಕ್ಕೆ ಏನೇನು ಬೇಕಾಗಿದೆ ಅಂದರೆ, ಒಂದು ದೊಡ್ಡ ಸೈಜಿನ ಈರುಳ್ಳಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾಬೇಜ್ ಹೆಚ್ಕೊಂಡಿದ್ದೀನಿ, ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಆಮೇಲೆ 2 ಟೊಮೆಟೊ ಒಳ್ಳೆ ಕೆಂಪಿದ್ದದ್ದು ನೋಡಿ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ ಇದಕ್ಕೆ. ನೋಡಿ, ಚಟ ಅಂತ ಇದೆಯಿಲ್ಲ, ಇವು ಉದ್ದಿನಬೇಳೆ ಕಡಲೆಬೇಳೆನೂ ಹೊಂಬಣ್ಣಕ್ಕೆ ಬಂದಿವೆ. ಈಗ ಅವಳಿಕೆ ಒಳಗೆ ಕುಟ್ಟಿದ ಶೇಂಗಾ ಪುಡಿ ಹಾಕ್ಕೋಬೇಕು. ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದು ಹುರ್ಕೋಬೇಕು. ನೋಡಿ, ಈಗ ಇದಕ್ಕೆ ಈರುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಹೆಚ್ಕೊಂಡಿದ್ದು, ಆಮೇಲೆ ಇದು ಕ್ಯಾಬೇಜ್ ಹೆಚ್ಕೊಂಡಿದ್ದೀನಿ. ಉದ್ದಾಗಿ ಹೆಚ್ಕೋಬೇಕು. ಅದನ್ನು ಹೆಚ್ಕೊಂಡದ್ದು ಹಾಕಿದ್ದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಏನು ಮಾಡ್ಕೋಬೇಕು, ಕಾಯಿಸ್ಕೋಬೇಕು ಅಥವಾ ಹುರ್ಕೋಬೇಕು. ಇದನ್ನು ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಮೆತ್ತಗಾದಿಂದ ಅದಕ್ಕೆ ಏನು ಹಾಕಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಈ ಸ್ಟೇಜ್ನಲ್ಲಿ ಈಗ ಎಲ್ಲ ಹುರ್ಕೊಂಡದ್ದಾಗಿದೆ. ನೋಡಿ, ಇದಕ್ಕೆ ಇಂಗು, ಅರಿಶಿನ ಪುಡಿ, ಖಾರ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿನ ಹಾಕ್ಬೋದು, ಆಮೇಲೆ ಜೀರಾ ಪುಡಿ ಹಾಕ್ತಾರೆ. ನಾನು ಏನು ಮಾಡಿದ್ದೀನಿ, ಅದ್ರ ಬದಲಾಗಿ ಮನೆಯಲ್ಲೇ ಮಾಡಿದ ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅಂದಂಗೆ ಅದು ತರಕಾರಿಗಳೆಲ್ಲ ಏನು ಮಾಡ್ತವೆ, ಅದನ್ನು ಮಸಾಲೆ ಸ್ವಾದವೆಲ್ಲ ಹಿರ್ಕೋತಾವೆ. ಆ ನಂತರ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಕುದ್ದಿಂದ ಉಪ್ಪಿಟ್ಟು ಮಾಡಂಗೆ ಹಾಕಬೇಕು. ರವೆ ಹಾಕಬೇಕು. 1-1.5 ನೀರು ಹಾಕಬೇಕು ಇದಕ್ಕೆ. ಯಾಕಂದರೆ ಬನ್ಸಿ ರವೆ ಹಾಕ್ತಾಯಿದ್ದೀನಲ್ಲ ನಾನು. ಬಾಂಬೆ ರವೆ ಆಗಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಬೋದು. ಬನ್ಸಿ ರವೆ ಇದ್ದರೆ ನೀರು ಮಾತ್ರ ಹೆಚ್ಚಿಗೆ ಹಿಡಿತದೆ ಅದು. ಆಮೇಲೆ ನೋಡಿ, ಇಲ್ಲೊಂದು ಅರ್ಧ ಗಾತ್ರದ ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದೀನಿ ನಾನು ಇದಕ್ಕೆ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ. ಆಯ್ತು, ಇದು ಕುದಿಬೇಕೀಗ. ನೋಡಿ, ಈಗ ಇದು ನೀರು ಕುದೀತಾ ಇದೆ. ಆಮೇಲೆ ಮಸಾಲೆದು ಘಮ್ ಅಂತ ವಾಸನೆ ಬರ್ತಾಯಿದೆ, ಪರಿಮಳ ಬರ್ತಾಯಿದೆ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಈಗ ರವೆ ಹಾಕ್ತಾಯಿದ್ದೀನಿ. ನೋಡಿ, ಅದೇ ಉಪ್ಪೆಲ್ಲ ಹಾಕಿದ್ದೀನಿ ಇದಕ್ಕೆ. ಬೇಕಾದ್ರೆ ಈ ಸ್ಟೇಜ್ನಾಗ ಇನ್ನೊಮ್ಮೆ ಉಪ್ಪು ಟೆಸ್ಟ್ ಮಾಡ್ಕೋಬೋದು, ಕರೆಕ್ಟ್ ಇದ್ದರೆ ಹಾಕ್ಬೋದು. ಹಾಕಿಬಿಟ್ಟು ಈಗೇನು ಕುದೀತದೆ ಅಲ್ಲ, ಇದ್ರದ್ದು ಪರಿಮಳ ತುಂಬ ಬರ್ತಾಯಿದೆ ಮಸಾಲೆದು. ಈಗ ಇದಕ್ಕೆ ರವೆ ಹಾಕಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ಸಿಮ್ನಲ್ಲಿ ಇಡಬೇಕಾ, ಇದನ್ನು ಸಿಮ್ನಲ್ಲಿ ಇಡಬೇಕು. ಕ್ಯಾಬೇಜು ಟೊಮ್ಯಾಟೊ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಈಗ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಉದುರಿಸ್ಬೇಕು. ತುಂಬ ಚೆನ್ನಾಗಿದೆ. ಮಸಾಲೆ ಘಮನೂ ಬರ್ತಾಯಿದೆ ತುಂಬ. ನೀವು ಲೈಕ್ ಆಗಿದ್ದರೆ ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.